ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸಿಂದ ಬಂದ ಮೇಲೆ ರಘು ಅವ್ರು ಮಾಡಿರೋಂಥ ಪೊಟ್ಯಾಟೊ ಆ್ಯಂಡ್ ಎಗ್ ರೆಸಿಪಿನ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಹೇಗೆ ಬರುತ್ತೆ ನೋಡೋಣ. ಫಸ್ಟ್ ಪೊಟ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಇಲ್ಲಿ ಮತ್ತು 2 ಮೊಟ್ಟೆ ತೊಗೊಂಡಿದ್ದೀನಿ, ಜೊತೆಗೆ ಉಪ್ಪು ಮತ್ತು ಖಾರದ ಪುಡಿ ಬೇಕಾಗುತ್ತೆ. ಸೊ ನಾನಿಲ್ಲಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ನಾವು ಫ್ರೆಂಚ್ ಫ್ರೈಸ್ ಥರ ಕಟ್ ಮಾಡಿರೋಂಥ ಪೊಟ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆನ ಕಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಯೂಶ್ವಲಿ ಫ್ರೆಂಚ್ ಫ್ರೈಸ್ಗೆಲ್ಲ ಫ್ರೈ ಮಾಡ್ಕೊಳ್ತೀವಲ್ಲ ಆ ಥರ ಚೆನ್ನಾಗಿ ಮಾಡ್ಕೊಳ್ತಿದ್ದೀವಿ. ಯಾರು ತುಂಬ ಆಯಿಲ್ ಯೂಸ್ ಮಾಡದೇ ಇರೋರು ಏರ್ ಫ್ರೈ ಕೂಡ ಮಾಡಿಕೊಂಡು ಹಾಕ್ಕೊಳ್ಬೋದು. ಇಲ್ಲಿ ಚೆನ್ನಾಗಿ ಗೋಲ್ಡನ್ ಫ್ರೈವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕು. ಈಗ ನಾನಿಲ್ಲಿ ಎಕ್ಸಸ್ ಆಯಿಲ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಸೊ ಸ್ವಲ್ಪ ಆಯಿಲ್ ಇಟ್ಕೊಂಡು ನಾನಿಲ್ಲಿ 2 ಮೊಟ್ಟೆನ ಬ್ರೇಕ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಆಲೂಗಡ್ಡೆ ತೊಗೊಂಡಿರೋದ್ರಿಂದ 2 ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು. ಇದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಪೊಟ್ಯಾಟೊ ಫ್ರೈಸ್ ಅಂದರೆ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೂ ಸೇರಿಸಿ ಇವಾಗಲೇ ಹಾಕ್ತಾಯಿದ್ದೀನಿ. ಸೊ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಇಲ್ಲಿ ಖಾರ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ. ನಾನು ಇಲ್ಲಿ ಬೇಗ ತಿರುಗಿಸ್ಬೇಕಾಗಿತ್ತು ಮೊಟ್ಟೆನ. ಸೊ ನಾನು ಟೈಮ್ ತೊಗೊಂಡೆ, ಅದಕ್ಕೆ ಸ್ವಲ್ಪ ಈ ಥರ ಆಗಿದೆ. ನೀವು ಅದು ಮುಂಚೆನೇ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇನ್ನೆಲ್ಲ ಫಸ್ಟು ಮೊಟ್ಟೆ ಎಲ್ಲ ಫ್ರೈ ಆದಮೇಲೆ ಪಕ್ಕದಲ್ಲಿ ಫ್ರೈಸ್ನ ಒಂದು ಕಡೆ ಇಟ್ಟಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮಿಕ್ಸ್ ಆದಮೇಲೆ ಎಲ್ಲ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಬಿಗ್ ಬಾಸ್ ಮ್ಯೂಟೆಂಟ್ ರಘು ಅವರ ಫೇಮಸ್ ಡಿಶ್ ಪೊಟ್ಯಾಟೊ ಮತ್ತು ಎಗ್ ಫ್ರೈ ರೆಡಿ ಆಗುತ್ತೆ. ಇದನ್ನು ನಾನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತೀನಿ ನನ್ನ ಮಗಳಿಗೆ. ಅವಳು ಏನು ಹೇಳ್ತಾಳೆ ಅಂತ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಸೊ ಪ್ಲೀಸ್ ನೋಡಿ, ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ?